ಬೆಳಗಾವಿ ನಮ್ಮದು ಕೇಂದ್ರಾಡಳಿತ ಪ್ರದೇಶ, ಮಾಡಲಾಗಲ್ಲ, ನಮ್ಮ ಜಿಲ್ಲೆಯನ್ನ ಬಿಟ್ಟುಕೊಡಲ್ಲ. ಆದಿತ್ಯ ಠಾಕ್ರೆಗೆ ಶಿವರಾಜ್ ತಂಗಡಗಿ ತಿರುಗೇಟು. ಕಾಟೇರನಿಗೆ ಬುಧವಾರ ಆಪರೇಷನ್, ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಸರ್ಜರಿ ಫಿಕ್ಸ್. ಮುಂದಿನ ವಿಚಾರಣೆಗೆ ಜಾಮೀನು. ಉಳಿದಮತ್ತಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ರಂಪಾಟ, ಸಾರ್ವಜನಿಕರ ಜೊತೆ ಮಾತಿನ ಚಕಮಕಿ. ಮೈಸೂರಿನ ಗಾಯತ್ರಿಪುರಂ ಬಳಿ ಘಟನೆ. ಕೃಷ್ಣ ಅವರು ಇನ್ನಿಲ್ಲ, ಸದಾಶಿವನಗರದ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಶ್ವಾಸಕೋಶ ಸಮಸ್ಯೆಯಿಂದ ಬಳಲ್ತಾ ಇದ್ರು ಎಸ್ ಎಂ ಕೃಷ್ಣ ಅವರು. 6 ತಿಂಗಳಿಂದ ಕೂಡ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ದೇಶ ಕಂಡ ಧೀಮಂತ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಪತ್ನಿ ಹಾಗೂ 2 ಮಕ್ಕಳನ್ನ ಅಗಲಿದ್ದಾರೆ. ಮಧ್ಯರಾತ್ರಿ ಸದಾಶಿವನಗರದಲ್ಲಿರುವಂತಹ ನಿವಾಸದಲ್ಲಿ ನಿಧನ ಹೊಂದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಎಸ್ ಎಂ ಕೃಷ್ಣ ಅವರು. ಮೊದಲು ವೈದೇಹಿ ಆಸ್ಪತ್ರೆಗೆ ಚಿಕಿತ್ಸೆ ಕೂಡ ಪಡಿಸೋದಕ್ಕೆ ದಾಖಲು ಮಾಡಲಾಗಿತ್ತು. ದೇಶ ಕಂಡಂತಹ ಧೀಮಂತ ನಾಯಕ ಪತ್ನಿ ಹಾಗೂ 2 ಮಕ್ಕಳನ್ನ ಬಿಟ್ಟು ಇವತ್ತು ವಿಧಿವಶರಾಗಿದ್ದಾರೆ. ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಸಹೋದ್ಯೋಗಿಯಾದಂತಹ ನಾಗೇಂದ್ರ ಬಾಬು ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ದೇಶ ಕಂಡಂತಹ ಧೀಮಂತ ನಾಯಕ ವಿಧಿವಶರಾಗಿದ್ದಾರೆ. ಹಲವು ಮಹತ್ ಕಾರ್ಯಗಳನ್ನ ನಿರ್ವಹಿಸಿ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ಹೆಸರನ್ನ ಮಾಡಿ ವಯೋಸಹಜ ಕಾಯಿಲೆಯಿಂದ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಹೌದು, ನಿಜಕ್ಕೂ ಕೂಡ ಇದು ಒಂದು ರೀತಿಯಲ್ಲಿ ರಾಜಕೀಯ ವಲಯದಲ್ಲಿ ಒಂದು ಕೆಟ್ಟ ಸುದ್ದಿ ಅಂದ್ರೂ ಕೂಡ ತಪ್ಪಾಗುತ್ತಿಲ್ಲ. ಯಾಕೆಂತಂದ್ರೆ ಎಸ್ ಎಂ ಕೃಷ್ಣ, ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಅನ್ನುವ ಅವರು ಕರ್ನಾಟಕದ ಹಿರಿಯ ಮುತ್ಸುದ್ದಿ, ರಾಜಕೀಯ ಮುತ್ಸುದ್ದಿ. ಒಂದು ರೀತಿಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಒಬ್ಬ ಧೀಮಂತ ನಾಯಕನಾಗಿ ಗುರುತಿಸಿಕೊಂಡಿದ್ದಂಥವ್ರು. ನಂತರ ಇಡೀ ದೇಶಕ್ಕೆ ಅವರ ಖ್ಯಾತಿ ಕೂಡ ಪಸರಿಸುತ್ತೆ. ಅಂದ್ರೆ ಕೇಂದ್ರ ವಿದೇಶಾಂಗ ಸಚಿವರಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದ್ದು, ಜೊತೆಗೆ ಮಹಾರಾಷ್ಟ್ರದಲ್ಲಿ ಅಲ್ಲಿನ ರಾಜ್ಯಪಾಲರಾಗಿ ಕೂಡ ಅವರು ಕಾರ್ಯವನ್ನ ನಿರ್ವಹಿಸಿದ್ದು ಕೂಡ ಈಗ ನಾವು ಇಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಪ್ರಮುಖವಾಗಿ ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿಯನ್ನಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದಂತ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನ ತಂದಿದ್ದು. ಈ ಬೆಂಗಳೂರು ಮೈಸೂರು ಈಗ ಎಕ್ಸ್ಪ್ರೆಸ್ ಹೈವೇ ಏನಿದೆ, ಅದಕ್ಕಿಂತ ಮುಂಚೆ ಒಂದು ಮೈಸೂರು ಬೆಂಗಳೂರು ಒಂದು ಹೈವೇ ಇತ್ತು.